ನಮಸ್ಕಾರ ಆತ್ಮೀಯ ರೈತ ಬಾಂಧವರೇ. ಇವತ್ತು ನಾವು ಆನಗೂಡ್ ಹತ್ರ ಹೊಸಹಳ್ಳಿ ಊರಿನ ಪಕ್ಕನೇ ಇರತಕ್ಕಂಥ ತೋಟ ಕಿರಣ್ ಮಾರ್ಗದರ್ಶನ. ಇಲ್ಲಿ ಕಿರಣ್ ಅವರು ನಂತರ ಚೇತನ್ ಅವರ ಮಾರ್ಗದರ್ಶನದಲ್ಲಿ 4 ವರ್ಷದಿಂದ ಅಡಿಕೆನ ಇವರು ಬೆಳೀತಾ ಇದ್ದಾರೆ. ಅಂದ್ರೆ ಟೋಟಲ್ ಇದೊಂದು 10 ವರ್ಷದ ಪ್ಲಾಟ್ ಇದೆ. ಅವರು 4 ವರ್ಷದ ಹಿಂದೆ ಪ್ರಾರಂಭ ಮಾಡಿದಾಗ 1.5 ಲಕ್ಷ, ನಂತರ 2ನೇ ವರ್ಷಕ್ಕೆ ಒಂದು 3.5 ಲಕ್ಷ, 3ನೇ ವರ್ಷಕ್ಕೆ ಕಾಯಿ ತೂಕ ಕೊಟ್ಟರು, ಅದೊಂದು 6.5 ಲಕ್ಷ. ಈ ವರ್ಷ ಅವರು ಟೋಟಲ್ ಅದನ್ನ ಗುತ್ತಿಗೆ ರೂಪದಲ್ಲಿ ಕೊಟ್ಟಿರೋದು 7,35,000. ಇದು 750 ಗಿಡದಲ್ಲಿ ಒಂದು 50 ಗಿಡಗಳು ಇಲ್ಲ, ಬರೀ 700 ಗಿಡದಲ್ಲಿ ಇಷ್ಟು ಇಳುವರಿನ ಇವರು ಪಡ್ಕೊಂಡಿದ್ದಾರೆ. ತಮ್ಮ ಹೆಸರು ಸರ್? ವಿನೋದ್ ಕುಮಾರ್ ಅಂತೇಳಿ. ವಿನೋದ್ ಕುಮಾರ್ ಅವರು, ನೀವು ಯಾರಾದರೂ ಇಲ್ಲಿ ಹತ್ತಿರದವರು ಏನಾದರೂ ನೀವು ವಿಸಿಟ್ ಮಾಡೋಕ್ಕೆ ಮನಸ್ಸಿದ್ರೆ ನೀವು ಇಲ್ಲಿ ಹತ್ತಿರದಲ್ಲೇ ಬಂದು ಪ್ಲಾಟನ್ನು ವಿಸಿಟ್ ಮಾಡಬೇಕು. ವಿನೋದ್ ಕುಮಾರ್ ಅವ್ರನ್ನ ನೀವು ಅವರ ಸಂಪೂರ್ಣ ಮಾಹಿತಿಯನ್ನು ಮುಂದಿನ ಇದರಲ್ಲಿ ನಾನೆಲ್ಲ ತೋರಿಸಿದ್ದೀನಿ. ಧನ್ಯವಾದಗಳು. ಮತ್ತೆ ಫರ್ಟಿಲೈಸರ್ ಏನ್ರಿ? ಸರ್, ಒಂದು ಚೀಲ ಮಾತ್ರ 15 ತಗೊಂಡ್ಬರ್ತೀನಿ. ಒಂದೇ ಚೀಲ ಇದು 705 ಗಿಡಕ್ಕೆ ಒಂದೇ ಚೀಲ. ಆ ಗೊಬ್ಬರನ ಮಿಕ್ಸ್ ಮಾಡ್ಕೊಂತೀನಿ, ಯಾಕಂದ್ರೆ ಸ್ವಲ್ಪ ಆಗುತ್ತಲ್ಲ, ಇನ್ನೊಂದ್ ಸ್ವಲ್ಪ ಇಷ್ಟ ಆಗ್ಲಿ ಅಂತ ಹೇಳಿ ಮಿಕ್ಸ್ ಮಾಡಿ ಬಗ್ದು ಹಾಕ್ತೀವಿ. ಸುಮ್ಮನೆ ಇದಕ್ಕೆ ಸೆಂಟ್ರ್ ಬೀದಿಗೆ ಹಾಕ್ತೀನಿ. ಸೆಂಟ್ರ್ ಬೀದಿಗೆ ಸರ್, ಈ ಕಡೆ ಹಾಕಿ ಒಂದು 10 ಲೀಟರ್ ಲಿಕ್ವಿಡ್ ಕೊಟ್ಟಿರ್ತಾರೆ. ಆ ಲಿಕ್ವಿಡ್ ಅನ್ನು ಮತ್ತೆ ನೀರಿಗೆ ಮಿಕ್ಸ್ ಮಾಡ್ಕೊಂಡು ನಿನ್ನೆ ಹಾಕಿದೆ. ಮೊನ್ನೆ ಅರ್ಧ ಹಾಕಿದೆ, ನಿನ್ನೆ ಅರ್ಧ. ಕಿರಣ್ ಲಿಕ್ವಿಡ್ ಅನ್ನ ಬುಡಕ್ಕ ನಾನೇ ಮಾಡ್ಕೊಟ್ಟಿದ್ದೀನಿ. ಏನ್ ಕೊಡ್ತೀವಿ ಕಿರಣ್ ಡ್ರಂಚಿಂಗ್ ನಲ್ಲಿ ಅವ್ರಿಗೆ? ಸರ್, ಬಾಫು ಮತ್ತೆ ಬಾಸು, ರ್ಯಾಪಿಡಾನ್ 3 ಬಾರಿ. ಬಾಫು ರ್ಯಾಪಿಡಾನ್ 3 ಕೊಡ್ತೀವಿ. ಮತ್ತೆ ಸ್ಪ್ರೇ ಎಷ್ಟು ಬಾರಿ ಮಾಡ್ತೀರಿ? ಸ್ಪ್ರೇ 3 ಸರ್. ಸ್ಪ್ರೇ ಮಾತ್ರ 3 ಸರಿ ಸರ್. ಟ್ರಂಚಿಂಗ್ ಮಾತ್ರ 1 ಟೈಮ್ 2 ಟೈಮ್ ಮಾಡಿದ್ರು ಸರ್. ಅಂದ್ರೆ 3 ಬಾರಿ ಸ್ಪ್ರೇ, 3 ಬಾರಿ ಡ್ರೆಂಚ್. ಸರ್, ಈ ವರ್ಷ ಎಷ್ಟಾಗೈತಿ ಇದಾಗ? ಸರ್, ಇದು ನಾನು ಡೈರೆಕ್ಟ್ ಆಗಿ ಹಂಗೆ ಕೇಣಿ ಕೊಟ್ಟಿರೋದು 7,35,000. 7,35,000 ಕೇಣಿನ ಕೊಟ್ಬಿಟ್ರು. 705 ಗಿಡ, ಈ ಸಣ್ಣ ಗಿಡ ಎಲ್ಲ ಸೇರಿ. ಸಣ್ಣ ಗಿಡನೂ ಸೇರಿ ಎಲ್ಲ ಸೇರಿ. ಇದರಲ್ಲಿ ಫಲ ಬರೋ ಗಿಡ ಎಷ್ಟಿದಾವೆ? ನನ್ನ ಪ್ರಕಾರ ಇದೊಂದು 50-60 ಗಿಡ ಹೋಗಿದೆ. ಸೊ ಒಂದು 700 ಗಿಡ, 20 ಗಿಡ ಹಿಂದೆ ಮುಂದೆ 700 ಗಿಡದಲ್ಲಿ ನಿಮ್ಗೆ ಎಷ್ಟು ವರ್ಷದ ಗಿಡಗಳಿವೆ? ಸರ್, ಈಗ 10 ವರ್ಷ ಆಗಿದೆ. ಟೋಟಲ್ 10 ವರ್ಷದ ಗಿಡಗಳು. ಹಿಂದಿನ ವರ್ಷದ ಏನಾರ ಆದಾಯ? ಹಿಂದಿನ ವರ್ಷ ಆದಾಯ 6 ಚಿಲ್ಲರೆ ಆಗಿತ್ತು. ಕಾಯಿ ತೂಕ ಕೊಟ್ಟಿದ್ದೆ. 6 ಚಿಲ್ಲರೆ ಆಗಿತ್ತು. ಈಗ ನಮ್ದು ಇದು ಕಿರಣ್ ಉತ್ಪನ್ನ ಬಳಸಾಗತ್ತೆ ಎಷ್ಟು ವರ್ಷ ಆಯ್ತು? 3-4 ವರ್ಷ. 4 ವರ್ಷ ಆಯ್ತು. 4ನೇ ವರ್ಷ. ಅದ್ರ ಹಿಂದಿನ ವರ್ಷ ಏನಾರ ನೆನಪಿದ್ದೇನೆ? ಅಂದ್ರೆ ಈಗ ಈ ವರ್ಷ ಅಂತೂ 7,35. ಸ್ಟಾರ್ಟಿಂಗ್ ಕೊಟ್ಟಿದ್ದೆ. ಸ್ಟಾರ್ಟಿಂಗ್ 1,80 ಕೊಟ್ಟಿದ್ದು ಸರ್. 1,80. 3 ಚಿಲ್ಲರೆ ಆಯ್ತು. ಮೊನ್ನೆ ವರ್ಷ 1,80 ಆಗಿತ್ತು, ಆಮೇಲೆ 3 ಚಿಲ್ಲರೆ ಆಯ್ತು, ಆಮೇಲೆ ಡೈರೆಕ್ಟ್ 6 ಚಿಲ್ಲರೆ. 6 ಚಿಲ್ಲರೆ. ನಿನ್ನೆ ಈ ವರ್ಷ ಮಾತ್ರ 700 ಕೊಟ್ಟರು. ಅಲ್ಲಿ ಹಂಗಾರ ನಿಮ್ಗೆ 6ನೇ ವರ್ಷ 1 ಚಿಲ್ಲರೆ, 7ನೇ ವರ್ಷ 3 ಚಿಲ್ಲರೆ, 8ನೇ ವರ್ಷ 6 ಚಿಲ್ಲರೆ. ಈಗ ನೀವು 10ನೇ ವರ್ಷಕ್ಕೆ ನಿಮಗೆ 7,35,000 ಆಗಿದೆ. 7,35,000 ಕಾಯಿ ತೂಕ. ಯಾವಾಗ ಮುಗಿಸಿದ್ರಿ ಇದನ್ನ ರೇಟನ್ನ? ಇದು ಹೆಚ್ಚು ಕಮ್ಮಿ ಸ್ಟಾರ್ಟಿಂಗ್ ಮುಗಿಸಿದ್ವಿ. ಒಂದು 8ನೇ ತಿಂಗಳಲ್ಲಿ ಮುಗಿಸಿದ್ವಿ. 7ನೇ ತಿಂಗಳ 8ನೇ ತಿಂಗಳಲ್ಲೇ ಮುಗಿಸಿ. ಈಗೆಲ್ಲ ಪೂರ್ತಿ ಹಣ ಕಂಪ್ಲೀಟ್ ಕೊಟ್ಟಿದ್ದಾರೆ. ಏನೋ ಅಡಿಕೆ ಬಗ್ಗೆ ಅವರು ಅಭಿಪ್ರಾಯ ತೆಗೆದಲ್ಲ? ಅಲ್ಲ, ಅವರೇನು ಒಳ್ಳೆ ಚೆನ್ನಾಗಿದೆಪ್ಪ, ಹಿಂಗೆ ಮಟ್ಟ ಮಾಡ್ಬೇಕು, ಮುಂದ್ ವರ್ಷ ಕೊಡ್ತೀವಿ ಅಂತ. ಮುಂದ್ ವರ್ಷ ನಾವು ಬರ್ತೀವಿ, ನೀವು ಬರ್ರಿ. ಯಾರು ಬಂದ್ರೆ ಈ ವರ್ಷ ಚೆನ್ನಾಗೈತಿ ಇಳುವರಿ, ಹೊರಗೆ ಬೇರೆ ಕಡೆ ಇಲ್ಲ. ನನಗೆ ಗೊತ್ತಿರೋ ಬಹಳ ತೋಟಗಳು ಅದಾವೆ, ಅವು ಎಲ್ಲ ಇಲ್ಲ. ಬಹಳ ಜನ ಅಕ್ಕಪಕ್ಕ ಈ ತೋಟದ ನನಗೆ ಗೊತ್ತಿರೋ ನಮ್ಮ ಓನರ್, ನಮ್ಮ ಕೋಳಿ ಫಾರ್ಮ್ ಓನರ್ ಅದಾವೆ. ಅವರೇ ಒಂದು 7-8 ಜನ ಕರ್ಕೊಂಡ್ಬಂದು ವಿಸಿಟ್ ಮಾಡಿಸ್ಬಿಡೋದು. ಅವರೇ ಕರ್ಕೊಂಡ್ಬಂದಾರೆ. ಅವರು ಯಾರೋ ಎಸ್ಐ ಅಂತ ಅವರು ಬಂದಿದ್ರು. ಅವರು ನನ್ನ ಕರ್ಕೊಂಬಂದು ತೋರಿಸ್ಕೊಂಡು ತೋಟ ಬರ್ತಾರೆ. ಸರ್, ಕಿರಣ್ ಅಂತಂದೇಳಿ ನಾವು ಮುಂಚೆ ಅಡಿಕೆ ಗಿಡಕ್ಕೆ ಸ್ಪ್ರೇ ಅದನ್ನ ಮಾಡ್ತಿದ್ವಿ. 11 ವರ್ಷ ಆಯ್ತು ಸರ್ ನಾ ಸ್ಪ್ರೇ ಮಾಡಕತ್ತಿ. ಈ ಕಿರಣ್ ಕಂಪ್ನಿದು ಸ್ಪ್ರೇ ಮಾಡಕತ್ತಿ ಇಲ್ಲಿಗೆ 7 ವರ್ಷ ಆಯ್ತು. 7 ವರ್ಷದಿಂದ ಬರೀ 2 ವರ್ಷ ಬರೀ ಸ್ಪ್ರೇ ಮಾಡ್ಕಂತ ಅವ್ರು ಹೇಳಿದ ಕಡೆ ಹೋಗ್ಕಂತ ಇದ್ ಮಾಡ್ತಿದ್ದೆ. ಆಮೇಲೆ ಒಬ್ರು ಚೇತನ್ ಅಂತ ನಮಗೆ ರೆಫರ್ ಮಾಡಿದ್ರು, ಈ ತರ ಇದ್ ಮಾಡೋ ಔಷಧಿ ಕೊಡ್ಸೋ, ರಿಸಲ್ಟ್ ಚೆನ್ನಾಗಿದೆ ಅಂತಂದು. ನಾವು ನೋಡೋಣ ಅಂತಂದು ಒಂದ್ 2-3 ವರ್ಷ ಬರೀ ತೋಟಕ್ಕೆ ಸಣ್ಣ ಪುಟ್ಟ ಲೇಸಿಯಾಗಿ ಮಾಡ್ಕಂತ ಹೋಗ್ತಿದ್ದೆ. ಇವ್ರೇನೋ ಹಿಂಗೆ ಹೇಳ್ತಾರೆ ಹಂಗೆ ಅಂತಂದು. ಆಮೇಲೆ ನನಗೂ ಒಂದ್ಸಲ ಇಂಟ್ರೆಸ್ಟ್ ಬಂದಂಗೈತಿ, ಯಾಕಂದ್ರೆ ಈ ಸ್ಪ್ರೇ ನಾವು ಮಾಡ್ತಾ ಇದೀವಲ್ಲ, ತೋಟಕ್ಕೆ ತೋರ್ಸೋಣ ಅಂತಂದು ತೋರಿಸ್ಬಿಟ್ಟು ಒಂದು ವರ್ಷ ಮಾಡಿಸಿದ್ವಿ ರೆಗ್ಯುಲರ್ ಆಗಿ. ರಿಸಲ್ಟ್ ಎಲ್ಲ ಚೆನ್ನಾಗ್ ಬಂತು. ಬಂತು ಅಂದ್ರೆ ಮತ್ತೆ ವಿನೋದಣ್ಣ ಅಂತ ಇಲ್ಲಿ ಆನಗೋಡ್ ಹತ್ರ ಹೊಸಳ್ಳಿ ಅಂತ ಬರುತ್ತೆ, ಅವಣ್ಣ ಒಂದ್ಸಲ ಸ್ಪ್ರೇ ಮಾಡಕಂತ ತೋಟಕ್ಕೆ ಕರ್ಸಿತ್ ನಮ್ಮನ್ನ, ಬರ್ರಿ ಅಂತಂದು. ಅಣ್ಣ ಇದು ಸ್ಪ್ರೇ ಮಾಡಿದ್ವಿ ಅಣ್ಣ, ಮತ್ತೆ ಸ್ವಲ್ಪ ಯಾಕೋ ಸರಿ ಹೋಗ್ತಿಲ್ಲ ಹಂಗೆ ಹಿಂಗೆ ಅಂತಂದು. ಈ ತರ ಕಿರಣ್ ಕಂಪ್ನಿ ಅಂತಿದೆ, ಅದನ್ನ ಮಾಡ್ಕೊಳ್ಳಿ, ಚೆನ್ನಾಗ್ ಬರುತ್ತೆ, ರಿಸಲ್ಟ್ ಒಳ್ಳೆ ಚೆನ್ನಾಗಿದೆ ಅಂತಂದು. ಸರಿ ಆಯ್ತು, ತಗೊಂಬಂದ್ ಮಾಡ್ರಿ ಅಂತ ತಗೊಂಬಂದ್ ಮಾಡಿದ್ವಿ. ಇಲ್ಲಿಗೆ 4 ವರ್ಷ ಆಯ್ತು ಇವ್ರದ್ದು ಮಾಡಕೈತಿ ನಾವು. ರಿಸಲ್ಟ್ ತುಂಬಾ ಚೆನ್ನಾಗಿದೆ. ಗಿಡಗಳೆಲ್ಲ ಎಲೆ ಚುಕ್ಕಿ ರೋಗದಾರ ಬಂದು ಸುಳಿ ರೋಗ ಎಲ್ಲ ಬ್ಲಾಸ್ಟ್ ಆಗ್ತಿದ್ವು. ಪೂರ್ತಿಯಾಗಿ ತೋಟನೇ ತೆಗಿಬೇಕಂತಿದ್ರು ಅವರು. ಅಣ್ಣ, ತೋಟ ಯಾಕೆ ತೆಗಿತೀರಾ, ನಾ ಹೇಳ್ತೀನಿ, ಈ ತರ ಔಷಧಿ ಬಳಸ್ಕೊಳ್ಳಿ, ಒಳ್ಳೆ ಚೆನ್ನಾಗಿದೆ ರಿಸಲ್ಟ್ ಎಲ್ಲ ಅಂತಂದು. ಆಮೇಲೆ ಮಾಡ್ತಾ ಅವರೇ ಇದಾದ್ರೆ ಈಗ 4 ವರ್ಷ ಆಯ್ತು ರೆಗ್ಯುಲರ್ ಇದ್ ಮಾಡಕತ್ತಿ. ಬೇಕು ನಿಮ್ ಡೌಟ್ ಇದ್ರೆ ಗಿಡನೂ ನೋಡ್ಕೊಳ್ಳಿ. ಫಸ್ಟ್ಗೆ ಹೆಂಗಿದ್ವು ಅಂತ ಹಳೆ ಫೋಟೋ ಬೇಕಾದ್ರೆ ಕಳಿಸ್ತೀನಿ. ಈಗ ಸ್ವಲ್ಪ ಅದನ್ನ ಮಾಡ್ಕೋಣ. ನಮ್ಮ ನಂಬರ್ ಬೇಕಾದ್ರೆ ತಗೊಳ್ಳಿ, 7259608529. ಈಗ ಹೇಳಿದಿನಲ್ಲ ನಂಬರಿಗೆ ಕಾಲ್ ಮಾಡಿ. ಸ್ಪ್ರೇ ಮತ್ತು ಟ್ರಂಚಿಂಗ್ ನಾವೇ ಮಾಡ್ಕೊಡ್ತೀವಿ.